ಎಲ್ರಿಗೂ ನಮಸ್ಕಾರ. ಫ್ರಾಕ್ಟಲ್ಸ್ನ ಇವತ್ತಿನ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ಮಾರ್ಕೆಟ್ ಇವತ್ತು ಆ, ತುಂಬಾ ಒಳ್ಳೆ ಮೂವ್ ಕೊಡ್ತು. ಬಟ್ ನಾವು ಅನ್ಕೊಂಡಂಗೆ ಆಯ್ತಾ, ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಆಯ್ತಾ, ಅದ್ರ ಬಗ್ಗೆ ನಾವು ಮಾತಾಡೋಣ. ಸೊ ನಾನು 2 ದಿನದಿಂದ ಆಕ್ಚುಲಿ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ನಾನು ನೆನ್ನೆ ಪ್ರಿಡಿಕ್ಟ್ ಮಾಡಿದ್ರೆ ನಾನು ಇದೇ ತರ ಮಾಡ್ತಿದ್ದೆ ಅಂತಾನು ಒಪ್ಕೊಳ್ಳಲ್ಲ. ಸೊ ನನ್ನ ವ್ಯೂ ಆಕ್ಚುಲಿ ಬುಲಿಶ್ ಇತ್ತು. ಸೊ ಬುಲಿಶ್ ಏನಕ್ಕಿತ್ತು ಅಂತಾನು ಹೇಳ್ತೀನಿ. ಮತ್ತೆ ಇವತ್ತು ಒಂದು ಸ್ಟಾಪ್ ಲಾಸ್ ಇಟ್ಟಾಯ್ತು, ಜೊತೆಲಿ ಒಂದು ಒಳ್ಳೆ ಟ್ರೇಡ್ ಸಿಕ್ತು, ಅದ್ರಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಕೂಡ ಆಯ್ತು. ಸೊ ಅದ್ರ ಲಾಜಿಕ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ನಾಳೆ ಮಾರ್ಕೆಟ್ ಯಾವ ತರ ಇರುತ್ತೆ ಅದನ್ನು ನಾವು ಪ್ರಿಡಿಕ್ಟ್ ಮಾಡೋಣ. ಜಸ್ಟ್ ಪ್ರಿಡಿಕ್ಟ್ ಅಷ್ಟೇ. ಇದು ಹಿಂಗೆ ಆಗುತ್ತೆ ಅಂತ ನಾನು ಹೇಳಲ್ಲ. ಬಟ್ ನೆನ್ನೆ ಇಂಬ್ಯಾಲೆನ್ಸ್ನ ಮಾರ್ಕೆಟ್ ಯಾವ ತರ ಟ್ಯಾಪ್ ಮಾಡ್ತು, ಮತ್ತು ಇವತ್ತಿನ ಇಂಬ್ಯಾಲೆನ್ಸ್ನ ಮತ್ತೆ ಹಿಂಗೆ ರಿಕವರ್ ಮಾಡ್ತು, ಅದ್ರ ಬಗ್ಗೆ ಮಾತಾಡೋಣ. ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಇಂಬ್ಯಾಲೆನ್ಸ್. ಎಲ್ಲರೂ ಇದನ್ನ ಅಂದ್ರೆ ಎಲ್ಲರೂ ಇದನ್ನ ಅಂತಂದ್ರೆ ಎಲ್ಲರೂ ಇದೇ ವಿದ್ಯೆಯನ್ನು ಕಲಿತಾರೆ ಅಂತಲ್ಲ, ಕಲ್ತ್ರೆ ಒಳ್ಳೇದು. ಎಲ್ಲ ವಿದ್ಯೆಯನ್ನು ಕಲ್ತಿದ್ರೆ ಒಳ್ಳೇದು ಅನ್ನೋ ಒಂದು ಕಿವಿ ಮಾತಷ್ಟೇ. ಸೊ ಈಗ ನೋಡಿ, ಸಾಮಾನ್ಯವಾಗಿ ಪ್ರೈಸ್ ಆಕ್ಷನ್ ಅಂದ್ರೆ ನಾನು ಪ್ರೈಸ್ ಆಕ್ಷನ್ ಟ್ರೇಡ್ ಮಾಡ್ತಾ ಇದ್ದೆ. ನಾನೀಗ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರೈಸ್ ಆಕ್ಷನ್ ಟ್ರೇಡರ್ ಅಲ್ಲ. ಹಾಗಂತ ICT ಮಾಡ್ತೀನಿ ಅಂತಂದ್ರೆ ಆ ಕ್ಷಣಕ್ಕೆ ಮಾರ್ಕೆಟ್ ಹೆಂಗ್ ಮೂವ್ ಮಾಡುತ್ತೆ, ನಾನು ಆ ಬೇಸ್ ಮೇಲೆ ಟ್ರೇಡ್ ತಗೊಳಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಕಂಪ್ಲೀಟ್ ಆಗಿ SMC ನಾನು ಎಷ್ಟೋ ಸಲ ನಿಮ್ಗೆ ಚಾರ್ಟ್ ಅನಲೈಸ್ ಮಾಡ್ಬೇಕಲ್ಲ, FVG, ಗ್ಯಾಪ್, ಲಿಕ್ವಿಡಿಟಿ ಪೂಲ್, ಇದ್ರ ಬಗ್ಗೆ ನಾನು ಏನೂ ಮಾತಾಡೋದೇ ಇಲ್ಲ. ಏನಕ್ಕೆ ಮಾತಾಡಲ್ಲ ಅಂತಂದ್ರೆ ಅದು ಆಯಾ ಸಂದರ್ಭಗಳಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ನನ್ಗೆ ಏನಂತಂದ್ರೆ ಲೆವೆಲ್ಗಳನ್ನ ಪ್ರಿಡಿಕ್ಟ್ ಮಾಡ್ಕೋಬೇಕು. ಈ ಲೆವೆಲಿಂದ ಈ ಲೆವೆಲ್ಗೆ ಮಾರ್ಕೆಟ್ ಬರುತ್ತೆ ಅನ್ನೋದೊಂದು ಗೊತ್ತಾಯ್ತು ಅಂತಂದ್ರೆ, ಈ FVG ಮೇಲೆ ಟ್ರೇಡ್ ಮಾಡೋರು ಅಥವಾ ಆರ್ಡರ್ ಬ್ಲಾಕ್ ಮೇಲೆ ಟ್ರೇಡ್ ಮಾಡೋರು ಕರೆಕ್ಟಾಗಿ ಹಂಗೆ ವರ್ಕ್ ಆಗೋದಿದ್ರೆ ಎಷ್ಟು ಸಲ ಸ್ಟಾಪ್ ಲಾಸ್ ಇಟ್ ಆಗ್ತಿತ್ತು. ಬೇರೆ ವಿದ್ಯೆಯಲ್ಲಿ ಸ್ಟಾಪ್ ಲಾಸ್ ಇಟ್ ಆಗಲ್ವಾ, ಆಗುತ್ತೆ, ಬಟ್ ಪರ್ಸೆಂಟೇಜು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಇದು ನನ್ನ ಉದ್ದೇಶ. ಬಟ್ ICT ನಿಫ್ಟಿ, ಬ್ಯಾಂಕ್ ನಿಫ್ಟಿಲಿ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ನನಗೆ ಸ್ವಲ್ಪ ಅಸಮಾಧಾನ ಇದೆ. ಓಕೆ, ಬಟ್ ಇಂಟ್ರಾಡೇ ಟ್ರೇಡರ್ಗಳಿಗೆ ICT ಬೆಸ್ಟ್ ಕಾನ್ಸೆಪ್ಟು, ಬೆಸ್ಟ್. ತುಂಬ ಚೆನ್ನಾಗಿ ಅನಲೈಸ್ ಮಾಡ್ಬೋದು ಮಾರ್ಕೆಟ್ನ, ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಟ್ರೇಡ್ಗಳನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಬಟ್ ನಿಮ್ಮದೇ ಆದಂಥ ಓನ್ ಸ್ಟ್ರಾಟಜಿನ ಬಿಲ್ಡ್ ಮಾಡ್ಕೋಬೇಕು ಮಾರ್ಕೆಟ್ನ ನೋಡಿ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಪ್ರೈಸ್ ಆಕ್ಷನ್ ಟ್ರೇಡರ್ ಆದರೆ ಪ್ರೈಸ್ ಆಕ್ಷನ್ ನಿಮಗೆ ಗೊತ್ತಿರುತ್ತೆ. ಈ ಲೆವೆಲ್ಗೆ ಬಂದಾಗ ಇಲ್ಲಿಗೆ ರಿಜೆಕ್ಟ್ ಆಗಿದೆ, ಸೊ ನಾನು ಇದನ್ನು ಟ್ರೇಡ್ ಮಾಡ್ಬೋದು ಅನ್ನೋದು ಒಂದಿರುತ್ತೆ. ಈಗ ಈ ಲೆವೆಲ್ಗೆ ಬಂದಾಗ ಇದನ್ನು ಸಪೋರ್ಟ್ ಲೆವೆಲ್ಲು ಇಲ್ಲಿ ರಿಜೆಕ್ಟ್ ಆಗ್ತಾ ಇದೆ, ಇದು ಸಪೋರ್ಟ್ ಲೆವೆಲ್ ಆದರೆ ಇದ್ರ ಮೇಲ್ಗಡೆ ಬ್ರೇಕ್ ಏನಕ್ಕಾಯ್ತು, ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ಸೊ ಆಸ್ ಯೂಶುವಲ್ ಎಲ್ರಿಗೂ ಬರುತ್ತೆ, ನನಗೂ ಬರುತ್ತೆ. ಇಲ್ಲಿ ಇದೊಂದು ಸಪೋರ್ಟ್ ಲೆವೆಲ್ಲು, ಹಂಗಾದ್ರೆ ಇದು ಬಿಟ್ಟರೆ ಇದು ಸಪೋರ್ಟ್ ಲೆವೆಲ್, ಇಲ್ಲಿವರೆಗೂ ಹೋಗಿದೆ, ಈ ಥರದ್ದೆಲ್ಲ ಲಾಜಿಕ್ಗಳು ಶುರು ಆಗುತ್ತೆ. ಸೊ ಅದನ್ನೆಲ್ಲ ವಾದ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಾವು ನಾವೇನು ಅಧ್ಯಯನ ಮಾಡಿರ್ತೀವಿ ಆ ಅಧ್ಯಯನದ ಪ್ರಕಾರ ಮಾರ್ಕೆಟ್ ಏನಾದ್ರು ನಮ್ಮ ಜಾಗಗಳಿಗೆ, ನಮ್ಮ ಸಪೋರ್ಟ್ ಝೋನ್ಗಳಿಗೆ ಬಂತು ಅಂತಂದರೆ ನಾವು ಒಂದು ಆ್ಯಕ್ಷನ್ ತಗೋಬೇಕು. ಸೊ ನಮ್ಮ ಫೇವರ್ ಆಗೋಯ್ತು ಅಂತಂದರೆ ಪ್ರಾಫಿಟ್ ಬುಕ್ ಮಾಡಬೇಕು. ನಮ್ಮ ಫೇವರ್ ಆಗಿ ಹೋಗಲಿಲ್ಲ ಅಂತಂದರೆ, ಸೊ ಆಪ್ಷನ್ ಸೆಲ್ಲರು ಮತ್ತು ಆಪ್ಷನ್ ಬೈಯರ್ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಆಪ್ಷನ್ ಸೆಲ್ಲರ್ ಆದರೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಬ್ರೇಕ್ ವೆನ್ಲಿ. ಆಪ್ಷನ್ ಬೈಯರ್ ಆದರೆ ಬೆಟರ್ ಸ್ಟಾಪ್ ಲಾಸ್ ತಗೋಬೇಕು. ಅಡ್ಜಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು, ಇಲ್ಲ ಅವರೇಜಿಂಗ್ ಮಾಡೋಕ್ಕೆ ಹೋಗ್ಬಾರ್ದು, ಅದೆಲ್ಲ ಒಳ್ಳೇದು ಅಲ್ಲ. ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಆಪ್ಷನ್ ಸೆಲ್ಲರ್ ಆದರೂ ಕೂಡ ನೀವು ತುಂಬ ಚಿಕ್ಕ ಸ್ಟಾಪ್ ಲಾಸ್ ಆದರೆ ತಗೋಬಿಟ್ಟು ನೆಕ್ಸ್ಟ್ ಇನ್ನೊಂದು ಅಪರ್ಚುನಿಟಿಗೋಸ್ಕರ ಹುಡ್ಕೋದು ನನ್ನ ಪರ್ಸ್ಪೆಕ್ಟಿವ್, ಇದು ನನ್ನ ಯೋಚನೆ ಪ್ರಕಾರ ಇದು ಒಳ್ಳೇದು. ಸೊ ಈಗ ಕಾನ್ಸೆಪ್ಟಿಗೆ ಬಂದ್ಬೇಡ. ಸೊ ಮಾರ್ಕೆಟ್ ಇವತ್ತು ಈ ಥರ ಒಂದು ರೆಡ್ಡಲ್ಲಿ ಕ್ಲೋಸ್ ಆಗಿತ್ತು. ನಾನು 2 ದಿನದಿಂದ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನೆನ್ನೆ ಏನಾದ್ರು ವಿಡಿಯೋ ಅನಲೈಸ್ ಮಾಡಿದರೆ ನನಗೆ ಗೊತ್ತಿತ್ತು ಇದು ನೆಗೆಟಿವ್ ಗೊತ್ತಿತ್ತು ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ಆ್ಯಕ್ಚುಲಿ ನನ್ನ ವ್ಯೂ ಬುಲಿಶ್ ಇತ್ತು. ಏನಕ್ಕೆ ಬುಲಿಶ್ ಇತ್ತು ಅದ್ರದ್ದು ಲಾಜಿಕ್ ಹೇಳ್ತೀನಿ, ಮತ್ತು ಇವತ್ತು ಸ್ಟಾಪ್ ಲಾಸ್ ಏನಕ್ಕೆ ಇಟ್ಟಾಯಿತು ಅದ್ರ ಲಾಜಿಕ್ ಹೇಳ್ತೀನಿ. ಒಂದು ಒಳ್ಳೆ ಟ್ರೇಡ್ ಸಿಕ್ತು, ಈ ಬಾಟಮಲ್ಲಿ ಸಿಕ್ತು. ಈ ಬಾಟಮಿಂದ ನನ್ನ ಇನ್ನೊಂದು ಇಂಬ್ಯಾಲೆನ್ಸ್ ಲೆವೆಲ್ ಕ್ರಿಯೇಟ್ ಮಾಡಿತ್ತು, ಆ ಲೆವೆಲ್ ಗಂಟ. ಬಟ್ ನಮ್ಮ ಲಾಜಿಕ್ ಏನೇ ಇದ್ರು 1:3 ಮೇಲೆ ಅದು ಎಲ್ಲರೂ ಆಕಾಶಕ್ಕಾರ ಹೋಗಲಿ ಪಾತಾಳಕ್ಕಾರ ಹೋಗಲಿ, ನಮಗೆ ಬೇಕಾಗಿರೋದು 1:3. ನಾನು ಎಷ್ಟು ಲಾಸ್ ಕೊಡ್ತೀನಿ ಅದ್ರ 3 ದುಡಿಯೋಕ್ಕೆ ಟ್ರೈ ಮಾಡ್ತೀನಿ. ಇದು ನನ್ನ ಲಾಜಿಕ್, ರೂಲ್ಸ್ ಕೂಡ. ನಾನು ಈ ರೂಲ್ಸ್ನ ಯಾವ ಕಾರಣಕ್ಕೂ ಬ್ರೇಕ್ ಮಾಡಲ್ಲ ಟ್ರೇಡಿಂಗ್ ವಿಷಯದಲ್ಲಿ. ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ನಾನು ಆ ಥರ ಇಲ್ಲ, ನಾನು ಬೇರೆ ಥರ ಯೋಚನೆ ಮಾಡ್ತೀನಿ. ಓಕೆ, ಇವತ್ತು ನನ್ನ ವ್ಯೂ ಬುಲಿಶ್ ಏನಕ್ಕಿತ್ತು ಅದ್ರ ಬಗ್ಗೆ ಯೋಚನೆ ಮಾಡೋಣ. ಆ್ಯಸ್ ಎ ಪ್ರೈಸ್ ಆಕ್ಷನ್ ಟ್ರೇಡರ್
ಇದೊಂದು ಇದೆಲ್ಲ ಡ್ರಾಯಿಂಗ್ ತೆಗೆದ್ಬಿಡೋಣ. ಆಸ್ ಎ ಪ್ರೊಜೆಕ್ಷನ್ ಟ್ರೇಡರ್ ಇದೊಂದು ಕ್ಯಾಂಡಲ್ನ ಗಮನಿಸಿ. ನೋಡಿ, ನಿಮಗೆ ಬಾಡಿಗಿಂತ ವಿಕ್ ತುಂಬ ದೊಡ್ಡದು, 263 ಪಾಯಿಂಟ್. ಓಕೆ, ಅದೇ ಬಾಡಿ ಕೇವಲ 115 ಪಾಯಿಂಟ್, ಅಂದರೆ 1 to ಡಬಲ್ ಇದೆ. ಅಂದರೆ ಸೆಲ್ಲಿಂಗ್ ಪ್ರೆಷರ್ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಈ ಥರ ಇದ್ರೂ ಕೂಡ ನನಗೆ ಈ ಹೈ ಮೇಲೆ ಟ್ರೇಡ್ ಆಗಬೇಕು. ಇದ್ರ ಮೇಲ್ಗಡೆ ಟ್ರೇಡ್ ಆಗಬೇಕು. ಅಕಸ್ಮಾತ್ ಏನಾದ್ರು ಫ್ಲಾಟ್ ಓಪನ್ ಆಯಿತು ಅಂತಂದರೆ ಒಂದು ಪುಲ್ ಬ್ಯಾಕ್ ವೆಯ್ಟ್ ಮಾಡಿ ಪುಲ್ ಬ್ಯಾಕಿಂದ ನಾನು ಬುಲಿಶ್ ಟ್ರೇಡ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದು ಕೂಡ ಅದೇ ಕೆಲಸ. ಬಟ್ ಆದರೆ ಮಾರ್ಕೆಟ್ ಮೇಲೆ ಹೋಗಲಿಲ್ಲ, ರಿವರ್ಸಲ್ ಬಂತು, ನಮಗೆ ಸ್ಟಾಪ್ ಲಾಸ್ ಇಟ್ಟಾಯಿತು. ಸೊ ಇದನ್ನು ಕೇಳಿದ್ರೆ ನಿಮಗೆ ಇಷ್ಟು ದೊಡ್ಡ ವಿಕ್ಕಿದೆ, ಬುಲಿಶ್ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ನನ್ನ ವ್ಯೂ ಈ ಥರ ಇತ್ತು. ಇದನ್ನೊಂದ್ಸಲ ಗಮನಿಸಿ. ಅದಕ್ಕೆ ಪ್ರೀವಿಯಸ್ ಡೇಟಾಗಳನ್ನ ಒಂದು ಸ್ವಲ್ಪ ನೋಡಬೇಕು ಅನ್ನೋದು. ಈ ಲಿಕ್ವಿಡಿಟಿ ನೋಡಿ, ಲಿಕ್ವಿಡಿಟಿ ಏನಿದೆ? ಲಿಕ್ವಿಡಿಟಿ ಪ್ರೀವಿಯಸ್ ವೀಕ್ನ ಹೈನ ಮಾರ್ಕೆಟು ಟ್ರೇಡ್ ಆಗಿ ಅದ್ರ ಮೇಲ್ಗಡೆ ಕ್ಲೋಸ್ ಆಗಿದೆ ಪಾಸಿಟಿವ್ ಆಗಿ. ಸೊ ಇದು ನಿಮಗೆ ವೀಕ್ಲಿ ಟೈಮ್ ಫ್ರೇಮಲ್ಲಿ ಇದೆ. ಅದರಿಂದ ಇವತ್ತು ನಡೆದಿರೋ ಕ್ಯಾಂಡಲ್ದು ಡೇಟಾ ಸಿಗ್ತಿದೆ. ನಿನ್ನೆ ನೋಡಿದರೆ ಇದರ ಮೇಲ್ಗಡೆ ಮಾರ್ಕೆಟು ಟ್ರೇಡ್ ಆಗಿತ್ತು. ಸೊ ಇದರಿಂದ ನನ್ನ ಯೋಚನೆ ಏನಿತ್ತು ಅಂತಂದರೆ, ಈಗ ಡೈಲಿ ಟೈಮ್ ಫ್ರೇಮಿಗೆ ಬರ್ತೀನಿ. ನನ್ನ ಯೋಚನೆ ಏನಿತ್ತು ಅಂತಂದರೆ, ಮಾರ್ಕೆಟ್ ಏನಾದರೂ ಈ ಲೆವೆಲ್ಗೆ ಬಂದರೆ, ರೇಂಜ್ ಶಿಫ್ಟ್ನ ಲೆವೆಲ್ಲು, ರೇಂಜ್ ಶಿಫ್ಟ್ ಯಾವುದು ನಿಮಗೆ? ರೇಂಜ್ ಶಿಫ್ಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಒಂದ್ಸಲ ನೋಡಿ, ತುಂಬ ಇನ್ಫಾರ್ಮೇಷನ್ ಇದೆ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನಿಮ್ಗೆ ಏನಾದ್ರು ಯೂಸ್ ಆಗುತ್ತೆ ಅಂತ ನೋಡಿ. ಇಲ್ಲಿಂದ ಈ ಜಾಗಕ್ಕೆ ಒಂದು ರೇಂಜ್ ಶಿಫ್ಟ್ ಆಗಿದೆ. ಈ ರೇಂಜ್ ಶಿಫ್ಟ್ ಈಗ ಫ್ಲಾಟ್ ಇಲ್ಲಿ ಓಪನ್ ಆಯಿತು ಮಾರ್ಕೆಟು. ಮೊನ್ನೆ ಮಾರ್ಕೆಟ್ ಈ ಥರ ಕ್ಲೋಸ್ ಆಗಿತ್ತು. ಪ್ರೀವಿಯಸ್ ವೀಕ್ಗಳ ಹೈ ಮೇಲೆ ಟ್ರೇಡ್ ಆಗಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿತ್ತು. ಸೊ ನನಗೆ ಮಾರ್ಕೆಟ್ ಇಲ್ಲೇನಾದ್ರು ಫ್ಲಾಟ್ ಓಪನ್ ಆಯಿತು ಅಂತಂದರೆ ಒಂದು ಪುಲ್ ಬ್ಯಾಕ್ ವೆಯ್ಟ್ ಮಾಡಿ ಇಲ್ಲಿಂದ ಒಂದು ರಿವರ್ಸಲ್ ಈ ಹೈ ಗಂಟ ಟ್ರೇಡ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಬಟ್ ಮಾರ್ಕೆಟ್ ಏನು ಮಾಡ್ತು, ಒಂದು ಒಳ್ಳೆ ಪಾಸಿಟಿವ್ ಸೈನ್ ಕೊಡ್ತು ಫಸ್ಟ್ ಕ್ಯಾಂಡಲಲ್ಲಿ. ಸೊ ಆಲ್ ಆಫ್ ಎ ಸಡನ್ ಮಾರ್ಕೆಟು ಒಂದು ನೆಗೆಟಿವ್ ಕಡೆ ಮೂವ್ ಆಯಿತು. ಅದು ಎಲ್ಲಿವರೆಗೂ ಮೂವ್ ಆಯಿತು ಅದು ಮ್ಯಾಜಿಕ್, ಅದ್ರ ಬಗ್ಗೆ ಮಾತಾಡೋಣ, ಓಕೆನಾ? ಸೊ ಈ ಹೈ ಮೇಲೆ ನನಗೆ ಟ್ರೇಡ್ ಆಗಿರೋದ್ರಿಂದ ಸೊ ನಾನು ಬುಲಿಶ್ ಯೋಚನೆ ಮಾಡಿದ್ದೀನಿ. ಇಷ್ಟೇ ಲಾಜಿಕ್, ಇನ್ನೇನು ಇಲ್ಲ. ಬಟ್ ಮಾರ್ಕೆಟ್ ಏನಾಯಿತು, ನೆಗೆಟಿವ್ ಬಂತು. ಈ ನೆಗೆಟಿವ್ ಬರೋಕ್ಕೆ ಕಾರಣ ಎಲ್ಲನೂ ಚರ್ಚೆ ಮಾಡೋಣ ಈಗ. ಸೊ 30 ಮಿನಿಟ್ಸ್ ಹೋಗೋಣ. ನೋಡಿ, ಮೊನ್ನೆ ಕ್ಯಾಂಡಲ್ ಒಂದು ಸ್ಟ್ರಕ್ಚರ್ನ ಬ್ರೇಕ್ ಮಾಡಿದೆ, ಸ್ಟ್ರಕ್ಚರ್ನ ಬ್ರೇಕ್ ಮಾಡಿ ಮಾರ್ಕೆಟ್ ಏನಾಯ್ತು, ಮತ್ತೆ ಒಂದು ರಿವರ್ಸಲ್ ಹೋಗಿ ಇಲ್ಲಿ ಯಾವುದೋ ಕಮ್ಮಿ ಟೈಮ್ ಫ್ರೇಮ್ನ ಯಾವುದೋ ರೆಸಿಸ್ಟೆನ್ಸ್ನ ಟ್ಯಾಪ್ ಮಾಡಿ ಮಾರ್ಕೆಟ್ ಕೆಳಗಡೆ ಬಂದಿದೆ. ಸೊ ಇದೇನಾಯ್ತು, ಈಗ ಒಂದು ಲೋ ಮಾಡಿ ಮತ್ತೆ ಲೋಯರ್ ಹೈ ಮಾಡಿ ಮತ್ತೆ ಲೋ ಮಾಡಿ ಲೋಯರ್ ಹೈ ಮಾಡಿದೆ. ಈಗ ಮತ್ತೆ ಇನ್ನೊಂದು ಮೂಮೆಂಟು ಬಾಕಿ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಆದರೆ ಇಲ್ಲೇನಿತ್ತು, ಈ ಥರ ಒಳಗಡೆ ಕ್ಲೋಸ್ ಆಗಿರೋದ್ರಿಂದ ಸೊ ನೆಗೆಟಿವ್ ಯೋಚನೆ ಮಾಡಬೇಕಾಗಿತ್ತು. ಬಟ್ ಈ ಹೈನ ಕ್ರಾಸ್ ಮಾಡಿದ್ರೆ ಅಥವಾ ಒಂದು ಗ್ಯಾಪ್ ಅಪ್ ಆಗಿದ್ರೆ ನನಗೆ ಒಂದು ಕನ್ಫರ್ಮೇಷನ್ ಸಿಗೋದು, ಇನ್ನು ಮಾರ್ಕೆಟು ಮೇಲೆ ಹೋಗುವಂತ ಚಾನ್ಸಸ್ ಇತ್ತು. ಇಲ್ಲ ಅಂತಂದ್ರೆ ಈ ಕ್ಯಾಂಡಲ್ನ ಮೇಲೆ ಟ್ರೇಡ್ ಆಗಿದ್ರೆ,
ಈ ಗ್ರೀನ್ ಕಲರ್ನ ಕ್ಯಾಂಡಲ್ನ ಮೇಲೆ ಟ್ರೇಡ್ ಆಗಿದ್ರೆ ಮಾರ್ಕೆಟು ನನಗೊಂದು ಕನ್ಫರ್ಮೇಷನ್ ಸಿಗೋದು. ಬಟ್ ಇಲ್ಲೇನು ಮಾಡ್ತು ಮಾರ್ಕೆಟು ಒಂದು ಗ್ರೀನ್ ಕಲರ್ ಫಾರ್ಮ್ ಮಾಡ್ತು. ಗ್ರೀನ್ ಕಲರ್ ಫಾರ್ಮ್ ಮಾಡಿ ನೆಕ್ಸ್ಟ್ ಒಂದು ಫಾಲ್ ತಗೊಬಿಡ್ತು. ಇವತ್ತು ಏನಿದ್ರು ಸೆಲ್ ಆನ್ ರೈಸ್ ಅನ್ನೋ ಥರ ಇತ್ತು. ಬಟ್ ನನಗೆ ಸಿಕ್ಕಿದ್ದು ಟ್ರೇಡು ಇಲ್ಲಿ. ಸೊ ಈಗ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನ ನಾನು ಪ್ಲೇ ಮಾಡಿ ತೋರಿಸ್ತೀನಿ. ನಿಮಗೆ ಪ್ಲೇ ಮಾಡಿ ತೋರಿಸಿದ್ರೆ ನೀಟಾಗಿ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನಾನೀಗ ಬ್ಯಾಂಕ್ ನಿಫ್ಟಿಯ 30 ಮಿನಿಟ್ಸ್ ಚಾರ್ಟಲ್ಲಿ ಇದ್ದೀನಿ. 30 ಮಿನಿಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ರೇಂಜ್ ಶಿಫ್ಟ್ ಬಗ್ಗೆ ನಿಮಗೆ 30 ಮಿನಿಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಇದರಲ್ಲಿ ಅರ್ಥ ಆಗುತ್ತೆ. ಸೊ ಆ್ಯಸ್ ಯೂಶುವಲ್ಲು ನಿಮಗೆ ನೋಡಿ, ಪ್ರೀವಿಯಸ್ ಡೇಯ ಕೊನೆಯ ಕ್ಯಾಂಡಲ್ ಏನಾಗಬೇಕು ನಿಮಗೆ ಯಾವಾಗಲೂ ಅಷ್ಟೇ ಅದೊಂದು ಸಪೋರ್ಟ್ ರೆಸಿಸ್ಟೆನ್ಸ್ ಥರ ವರ್ಕ್ ಆಗುತ್ತೆ. ಸೊ ಮಾರ್ಕೆಟ್ ಏನು ಮಾಡ್ತು, ಫಸ್ಟ್ ಕ್ಯಾಂಡಲ್ಲು ಮಾರ್ಕೆಟ್ ಏನು ಮಾಡ್ತು ನೋಡೋಣ. ಸೊ ನೆನ್ನೆ ಇಂಬ್ಯಾಲೆನ್ಸ್ ಲೆವೆಲ್ ಯಾವುದು, ಇಂಬ್ಯಾಲೆನ್ಸ್ ಲೆವೆಲ್ಲು ನೆನ್ನೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತು. ಇಂಬ್ಯಾಲೆನ್ಸ್ ಲೆವೆಲ್ಲು ಇದಿತ್ತು. ಸೊ ಹಿಂದ್ಗಡೆ ಡೇಟಾ ಅದೇ ನನಗೆ ಇದೆ ಅಂತ ಚೆನ್ನಾಗಿ ಗೊತ್ತು, ಅದರಿಂದ ಅದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಯಾವ್ಯಾವ ಇಂಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತೋ ಅದನ್ನೇ ಹೇಳ್ತೀನಿ. ಸೊ ಇಲ್ಲಿಂದ ಮಾರ್ಕೆಟ್ ಎಕ್ಸಾಕ್ಟ್ ಇಂಬ್ಯಾಲೆನ್ಸ್ನ ಟ್ಯಾಪ್ ಮಾಡಿ ಮೇಲ್ಗಡೆ ಹೋಗಿದೆ. ಸೊ ಈಗ ನನಗೆ ಇದು ನನ್ನ ಒಂದು ಸಪೋರ್ಟ್ ಝೋನ್ ಆಗಿದೆ. ಓಕೆ, ಈಗ ಮಾರ್ಕೆಟ್ ಏನು ಮಾಡ್ತು, ಫಸ್ಟ್ ಕ್ಯಾಂಡಲ್ ಏನು ಮಾಡ್ತು ನಿಮಗೆ ಈ ಥರ ಓಪನ್ ಆಗಿ ಕ್ಲೋಸ್ ಮಾಡ್ತು. ಸೊ ಇಲ್ಲಿ ನೋಡಿ, ಬಟಮಲ್ಲಿ ಯಾವುದೇ ಬೆಕ್ಕಿಲ್ಲ, ಒಂದು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲು ಸಪೋರ್ಟ್ ಹತ್ರ ರಿಜೆಕ್ಟ್ ಆಗ್ತಾ ಇದೆ. ಸೊ ಇದೊಂದು ದೊಡ್ಡ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತು. ಈ ಕಡೆ ಇದ್ರ ಮೇಲ್ಗಡೆನೂ ಟ್ರೇಡ್ ಆಗಲಿಲ್ಲ, ಸಪೋರ್ಟಿಂದ ಮೇಲ್ಗಡೆನೂ ಟ್ರೇಡ್ ಆಗಲಿಲ್ಲ, ಈ ಕಡೆ ಕೆಳಗಡೆನೂ ಟ್ರೇಡ್ ಆಗಲಿಲ್ಲ. ಸೊ ಇದೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತು. ಸೊ ಅವಾಗ ಇನ್ನೊಂದು ಕ್ಯಾಂಡಲ್ಗೋಸ್ಕರ ವೇಟ್ ಮಾಡಿದೆ. ಸೊ ಈಗೇನಾಯಿತು, ನನಗೆ ರೇಂಜ್ ಶಿಫ್ಟ್ ಆಗಿ ಇದೆ ಅನ್ನೋ ಒಂದು ಕನ್ಫರ್ಮೇಷನಲ್ಲಿ ನಾನು ರೇಂಜ್ ಶಿಫ್ಟ್ ಆಗಿದೆ, ಇಲ್ಲಿಂದ ಪ್ರೀವಿಯಸ್ ಕ್ಯಾಂಡಲಲ್ಲೂ ನನಗೆ ಬೈಯಿಂಗ್ ಬಂದಿದೆ. ಇಲ್ಲೂ ಬರೋ ಚಾನ್ಸಸ್ ಇದೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು $57 ಒಂದು ಟ್ರೇಡ್ನ ತಗೋಬೇಕಾಯ್ತು. ಎಲ್ಲಿವರೆಗೆ ನನ್ನ ಟಾರ್ಗೆಟ್ ಇದ್ದಿದ್ದು 210 ಪಾಯಿಂಟ್, ಇಲ್ಲಿವರೆಗೆ ನನ್ನ ಟ್ರೇಡ್ ಪ್ಲಾನ್ ಇತ್ತು. ಬಟ್ ಮಾರ್ಕೆಟ್ ನೆಕ್ಸ್ಟ್ ಕ್ಯಾಂಡಲೇನೆ ಸ್ಟಾಪ್ ಲಾಸ್ ತಿಂದ್ಬಿಡ್ತು. ಸೊ ಈ ಕ್ಯಾಂಡಲಲ್ಲಿ ಮಾರ್ಕೆಟ್ ಸ್ಟಾಪ್ ಲಾಸ್ ತಗೋಬಿಡ್ತು. ಸೊ ಇದು ಎಲ್ಲಿವರೆಗೆ ಬಂತು ಯೋಚನೆ ಮಾಡಿ. ಇದನ್ನ ನಾನು ಮೊನ್ನೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ನನ್ನ ಇಂಬ್ಯಾಲೆನ್ಸ್ ಝೋನ್ ಆಗಿತ್ತು. ಇದಿಷ್ಟು ನನಗೆ ಲಿಕ್ವಿಡಿಟಿ ಪೂಲ್ ಆಗಿತ್ತು. ಸೊ ಇದು ನನಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನು. ಇಲ್ಲೇನಾದ್ರು ಮಾರ್ಕೆಟ್ ರಿಯಾಕ್ಟ್ ಮಾಡ್ತು, ರೆಡ್ ಇಂದ ಒಂದು ಗ್ರೀನ್ ಕಲರ್ ಆಗಿ ಕ್ಯಾಂಡಲ್ ಕೊಡ್ತು ಅಂತಂದ್ರೆ, ಸೊ ನಾನು ಇಲ್ಲಿಂದ ಒಂದು ರಿವರ್ಸಲ್ ಟ್ರೇಡ್ ಮಾಡಕ್ಕೆ ಟ್ರೈ ಮಾಡ್ಬೋದು. ಏನೇನಿದೆ ಕ್ರೈಟೀರಿಯಾ, ಒಂದು ಇಂಬ್ಯಾಲೆನ್ಸ್ ಇದೆ, ಇಂಬ್ಯಾಲೆನ್ಸ್ನ ಮಾರ್ಕೆಟ್ ಟ್ಯಾಪ್ ಮಾಡ್ತು, ಇನ್ಯಾವುದು ಬ್ಯಾಲೆನ್ಸ್ ಇಲ್ಲ ಇಲ್ಲಿ ಕೆಳಗಡೆ. ಆ ಇಂಬ್ಯಾಲೆನ್ಸ್ನ ತಗೊಂಡ್ಮೇಲೆ ಇಲ್ಲಿ ನನಗೆ ಲಿಕ್ವಿಡಿಟಿ ಪೂಲ್ ಇದೆ. ಲಿಕ್ವಿಡಿಟಿ ಪೂಲ್ ಕೆಳಗಡೆ ನನಗೆ ಒಂದು ಸಪೋರ್ಟ್ ಝೋನ್ ಇದೆ. ಈ ಸಪೋರ್ಟ್ ಝೋನ್ ಅಲ್ಲಿ ನನಗೆ ಮಾರ್ಕೆಟ್ ರಿಜೆಕ್ಟ್ ಆಯ್ತು ಅಂತಂದ್ರೆ, ಸೊ ನನಗೆ ಒಂದು ಬುಲ್ಲಿಶ್ ಟ್ರೇಡ್ ಕನ್ಫರ್ಮ್ ಆಗುತ್ತೆ. ನೋಡಿ, ಎಕ್ಸಾಕ್ಟ್ ಈ ಸಪೋರ್ಟ್ನ ಮಾರ್ಕೆಟ್
ಮಾರ್ಕೆಟ್ ರಿಯಾಕ್ಟ್ ಮಾಡ್ತು, ಒಂದು MSS ಕೂಡ ಮಾಡ್ತು. MSS ಕೂಡ ಈ ಹೈನ ಮಾರ್ಕೆಟ್ ಬ್ರೇಕ್ ಮಾಡಿದೆ. ಇಲ್ಲಿ ನೋಡಿ, ಬ್ರೇಕ್ ಮಾಡಿ ಮಾರ್ಕೆಟ್ ಮತ್ತೆ ಈ ಜಾಗಕ್ಕೆ ಬಂದಿದೆ. ಸೊ ಇಲ್ಲಿಂದ ನಿಮಗೆ ಬೈ ಬಂದಿದೆ ಅಂತಂದ್ರೆ ಇಲ್ಲಿ ನೋಡಿ, ಇದೊಂದು ಡಾರ್ಕ್ ರೆಡ್ ಕಲರ್ ಕ್ಯಾಂಡಲ್ ಆಗಿರುತ್ತೆ. ಇಲ್ಲಿ ಟ್ರೇಡ್ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಸೊ ಆದ್ರೂ ಕೂಡ ಮಾರ್ಕೆಟ್ ಈ ಜಾಗಕ್ಕೆ, ನಾನು ಯಾವಾಗ ಮಾರ್ಕೆಟ್ ಅನಲೈಸಿಸ್ ಮಾಡಿದ್ರು ಈ ಜಾಗಗಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರ್ತೀನಿ. ಸೊ ಬ್ರೇಕ್ಔಟ್ ಟ್ರೇಡ್ಗಿಂತ ಒಂದು ರಿವರ್ಸಲ್ ಪುಲ್ ಬ್ಯಾಕ್ ಟ್ರೇಡ್ಗಳು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಈಗ ನನ್ನ ಟಾರ್ಗೆಟ್ ಎಷ್ಟು? 120 ಪಾಯಿಂಟ್. ಸೊ ನನ್ನ ಓವರಾಲ್ ಟ್ರೆಂಡ್ ಎಲ್ಲಿವರೆಗೂ ಹೋಗ್ಬೇಕು? ನನಗೆ ಈ ಇಂಬ್ಯಾಲೆನ್ಸ್ ಗಂಟ ಮಾರ್ಕೆಟ್ ಬರಬೇಕು. ಇವೆರಡು ನನಗೆ ಒಂದು ಇಂಬ್ಯಾಲೆನ್ಸ್ ಝೋನ್ ಆಗಿ ನಿಲ್ಲುತ್ತೆ. ಏನ್ ರೆಡ್ ಕಲರ್ ಲೈನ್ಗಳಿದೆ ಅವೆರಡು ನನಗೆ ಒಂದು ಇಂಬ್ಯಾಲೆನ್ಸ್ ಝೋನ್ಗಳು ನಿಲ್ಲುತ್ತೆ. ಮಾರ್ಕೆಟ್ ಇಲ್ಲಿವರೆಗೂ ಹೋಗುತ್ತೆ ಅಂತ ಗೊತ್ತಿದ್ರು ಕೂಡ ನಾವು ಟ್ರೇಡ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಇಲ್ಲಿಗೆ. ಮತ್ತೆ ಇನ್ನೊಂದು ಏನಾದ್ರು ಪುಲ್ ಬ್ಯಾಕ್ ಬಂತು ಅಂತಾರೆ, ನಾವು ಅದರಲ್ಲಿ ಅದನ್ನ ಟ್ರೇಡ್ ಮಾಡಬಹುದು. ನೋಡಿ, ಎಕ್ಸಾಕ್ಟ್ ನನ್ನ ಎರಡು ಕ್ಯಾಂಡ್ಲಲ್ಲಿ ನನ್ನ ಟಾರ್ಗೆಟ್ ಅಚೀವ್ ಆಗೋಯ್ತು. ಇಲ್ಲಿ ಒಂದು ಸ್ಟಾಪ್ ಲಾಸ್ ಇಟ್ಟಾಗಿದೆ, ಇನ್ನೊಂದು ನನ್ನ ಟಾರ್ಗೆಟ್ ಕೊಟ್ಟಿದೆ. ಸೊ ಮಾರ್ಕೆಟ್ ಎಲ್ಲಿವರೆಗೂ ಹೋಯ್ತು? ಸೊ ಇವತ್ತು ನನ್ನ ಥಂಬ್ನೇಲಲ್ಲಿರೋ ಒಂದು ಫೋಟೋದಲ್ಲಿ ಈ ರಿವರ್ಸಲ್ದು ಒಂದು ಫೋಟೋ ಹಾಕಿದ್ದೀನಿ ನೋಡಿ. ಅದರ ಟಾರ್ಗೆಟ್ ಈ ಎಕ್ಸಾಕ್ಟ್ ಇದನ್ನೇನು ನಾನು ಡ್ರಾಯಿಂಗ್ ಮಾಡಿದ್ದೀನಿ ಅದೇ ತರ ಡ್ರಾಯಿಂಗ್ ಮಾಡಿ ಇಲ್ಲಿಂದನೇ ಪುಲ್ ಬ್ಯಾಕ್ ಬರುತ್ತೆ, ಇಲ್ಲಿವರೆಗೂ ಬರುತ್ತೆ ಅಂತ ಒಂದು ಡ್ರಾಯಿಂಗ್ ಮಾಡಿಟ್ಟಿದ್ದೀನಿ. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಮಾರ್ಕೆಟ್ ಇಲ್ಲಿಂದ ಒಂದು ರಿಜೆಕ್ಷನ್ ತಗೊಳುತ್ತೆ. ಸೊ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗುತ್ತೆ ಅದ್ರ ಮೇಲೆ ನಾಳೆಯ ಡೈರೆಕ್ಷನ್ ನ ಯೋಚನೆ ಮಾಡ್ಬೋದು. ಸೊ ಇದಿಷ್ಟು ನನ್ನ ಇವತ್ತಿನ ಟ್ರೇಡಿಂಗ್ ಪ್ಲಾನ್. ಆಸ್ ಯೂಶುವಲ್. ಈಗ ನಾಳೆ ಕತೆ ಏನು? ನಾಳೆ ಮಾರ್ಕೆಟ್ ಯಾವ ತರ ಮೂವ್ ಆಗಬೇಕು? ಡೇ ಟೈಮ್ ಫ್ರೇಮ್ ಅಲ್ಲಿ ಚೆಕ್ ಮಾಡೋಣ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ, ನಿಧಾನ ಆದ್ರೂ ಒಂದ್ ಸ್ವಲ್ಪ ತಾಳ್ಮೆಯಿಂದ ಕೇಳಿ. ನನಗೆ ಈಗ ಈ ಜಾಗ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಇದೆ. ಇಲ್ಲಿದ್ದೊಂದು ಸಪೋರ್ಟ್ ಝೋನ್ ಮಾರ್ಕೆಟ್ ಬಂದು ಟ್ಯಾಪ್ ಮಾಡಿ ಅದನ್ನ ಬ್ರೇಕ್ ಮಾಡಿದೆ. ಈಗ ನನಗೆ ಈ ಜಾಗ ಬ್ಯಾಲೆನ್ಸ್ ಇದೆ. ಜೊತೆಗೆ ನನಗೆ ಈಗ ಪ್ರೆಸೆಂಟ್ ಒಂದು ಗ್ಯಾಪ್ ಡೌನ್ ಆಗುವಂತ ಒಂದು ಸೂಚನೆ ಇದೆ. ಅಂದ್ರೆ ನಾನು ಮಾರ್ಕೆಟ್ ನ ನೋಡೋ ದೃಷ್ಟಿಕೋನದಲ್ಲಿ ನನಗೆ ನಾಳೆ ಒಂದು ಗ್ಯಾಪ್ ಡೌನ್ ಹೋಗೋಂತ ಒಂದು ಚಾನ್ಸ್ ಇದೆ. ಎಲ್ಲಿವರೆಗೂ ಆಗ್ಬೋದು? ನನಗೆ ನಾಳೆ ರೀಡಿಂಗ್ ಅಲ್ಲಿ ಇದರಿಂದ ತಳಗಡೆ ಟ್ರೇಡ್ ಆಗ್ಬೇಕು ಮಾರ್ಕೆಟ್ ಅಂತ ಯೋಚನೆ ಮಾಡ್ತೇನೆ. ನೋಡಿ, ಯೋಚನೆ ಮಾಡಿ, ನನಗೆ ನಾಳೆ ಬುಲಿಶ್ ಹೋಗ್ಬೇಕು ಅಂತಿತ್ತು, ಬಟ್ ಮಾರ್ಕೆಟ್ ನೆಗೆಟಿವ್ ಬಂತು. ಮಾರ್ಕೆಟ್ ಹೆಂಗ್ ಹೋಯ್ತು ನಾವು ಅದನ್ನ ಟ್ರೇಡ್ ಮಾಡಕ್ ಟ್ರೈ ಮಾಡಿದ್ವಿ. ನಾನು ಅದ್ರ ಅಗೇನೆಸ್ಟ್ ಹೋಗಿದ್ದಕ್ಕೆ ಸ್ಟಾಪ್ ಲಾಸ್ ಇಟ್ಟಾಗಿತ್ತು. ಬಟ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಹತ್ರ ನಾನು ಬಂದಾಗ ಬೈ ಮಾಡಿದಾಗ ಮಾರ್ಕೆಟ್ ರಿಯಾಕ್ಟ್ ಮಾಡ್ತು. ಸೊ ನನಗೆ ಏನ್ ಟಾರ್ಗೆಟ್ ಕೊಡ್ಬೇಕು ಅದನ್ನ ಕೊಟ್ಬಿಡ್ತು. ಬಟ್ ಮಾರ್ಕೆಟ್ ತುಂಬಾ ಹೈ ಗಂಟ ಹೋಗುತ್ತೆ, ನನ್ನ ಇಂಬ್ಯಾಲೆನ್ಸ್ ಎಲ್ಲ ಕವರ್ ಮಾಡುತ್ತೆ ಅಂತ ನಾನು ಕೂರ್ಲಿಲ್ಲ. ಇಲ್ಲಿ ನೋಡಿ, ತೋರಿಸ್ತೀನಿ. ನಾನು ಇಂಬ್ಯಾಲೆನ್ಸ್ ಅಲ್ಲಿ ಇತ್ತು. ಈ ಜಾಗ ಒಂದು ಇಂಬ್ಯಾಲೆನ್ಸ್ ಗಳು ಕ್ರಿಯೇಟ್ ಆದಾಗ, ಅದರಲ್ಲೂ ಒಂದಕ್ಕಿಂತ ಜಾಸ್ತಿ ಕ್ರಿಯೇಟ್ ಆದಾಗ ಮಾರ್ಕೆಟ್ ಆ ಜಾಗಕ್ಕೆ ಮ್ಯಾಕ್ಸಿಮಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಎರಡೇ ಕ್ಯಾಂಡಲ್ ಅಲ್ಲಿ ನಿಮ್ಗೆ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಯ್ತು. ಎಕ್ಸಾಕ್ಟ್ ಅದನ್ನ ಟ್ಯಾಪ್ ಮಾಡಿ ಮಾರ್ಕೆಟ್ ರಿವರ್ಸಲ್ ಬರ್ತಾ ಇದೆ. ಈಗ ಏನಾಗ್ಬೇಕು? ನನಗೆ ಒಂದು ಗ್ಯಾಪ್ ಡೌನ್ ಆಗ್ಬೇಕು. ಇಲ್ಲ ಅಂತಂದ್ರೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಒಂದು ಮೊಮೆಂಟಮ್ ಬರಬೇಕು.
ಮೊಮೆಂಟಮ್ ಬರಬೇಕು. ಹಿಂಗೆ ಒಳಗಡೆ ಕ್ಲೋಸ್ ಆಯಿತು ಅಂತಂದರೆ ಫಸ್ಟ್ ಕ್ಯಾಂಡಲಲ್ಲಿ ನಾನೊಂದು ಪ್ರೈಸ್ ಆಕ್ಷನ್ನ ನೋಡಿ ಮೊಮೆಂಟಮ್ನ ನೋಡಿ ನಾನು ಬುಲ್ಲಿಶು ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಮಾರ್ಕೆಟ್ ಏನಾರು ಒಂದು ಗ್ಯಾಪ್ ಅಪ್ ಆಯಿತು ಈ ಲೆವೆಲ್ಗೆ, ಈ ಲೆವೆಲ್ಗೆ ಆಗಬೇಕು ಅಂತೇನಿಲ್ಲ, ಅಕಸ್ಮಾತ್ ಈ ಲೆವೆಲ್ಗೆ ಆದರೆ ಮಾರ್ಕೆಟ್ ಏನಾರು ಹಿಂಗೋಗಿ ಒಂದು ಲಿಕ್ವಿಡಿಟಿ ತಗೊಂಡು ಒಳಗಡೆ ಬಂತು ಅಂತಂದರೆ ಸೊ ನಾನೊಂದು ಪ್ರೈಸ್ ಆಕ್ಷನ್ ನೋಡ್ಕೊಂಡು ಡೌನ್ಗೆ ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಸಿ ಸೆಲ್ ಮಾಡೋದು ಅಥವಾ ಪಿ ಬೈ ಮಾಡೋದು ಟ್ರೈ ಮಾಡ್ತೀನಿ. ಸೊ ಇಲ್ಲಿವರೆಗೆ ಇದಿಷ್ಟು ನನ್ನ ವ್ಯೂ. ಸೊ ಏನಂತಂದರೆ ನನಗೆ ನಾಳೆ ಈ ಒಂದು ಜಾಗನ ಟ್ಯಾಪ್ ಮಾಡಬೇಕು. ಸೊ ನಾಳೆ ಏನಾದ್ರು ಈ ಲೆವೆಲ್ಗಳಿಂದ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆದರೆ ನನ್ನ ಮುಂದಿನ ವ್ಯೂ, ಸೊ ನನಗೆ ಇಲ್ಲಿ ಸಮಥಿಂಗ್ ನನಗೆ ಇಲ್ಲಿವರೆಗೆ ಇಂಬ್ಯಾಲೆನ್ಸ್ ಇದೆ, ಜೊತೆಯಲ್ಲಿ ಕಮ್ಮಿ ಟೈಮ್ ಫ್ರೇಮ್ನ ಇಂಬ್ಯಾಲೆನ್ಸು ಇಲ್ಲೊಂದಿದೆ. ಟ್ರೈ ಮಾಡ್ತೀನಿ ಅದನ್ನು ಓಪನ್. ಸಮಥಿಂಗ್ ಇದನ್ನು ಡ್ರಾ ಮಾಡಿದ್ದೀನಿ ಅಂತ ಅನ್ಕೋತೀನಿ ಲಾಸ್ಟ್ ವಿಡಿಯೋಗಳಲ್ಲಿ. ಸೊ ಇಲ್ಲಿವರೆಗೆ ಮಾರ್ಕೆಟು ಬರುವಂಥ ಚಾನ್ಸಸ್ ಇದೆ. ಸೊ ಇದರಲ್ಲಿ ಆಶ್ಚರ್ಯ ಪಡೋಂಗಿಲ್ಲ. ಮಾರ್ಕೆಟ್ ಫಾಲ್ ಆಗ್ಬೇಕಾದ್ರೆ ಒಂದು ದೊಡ್ಡ ಮೊಮೆಂಟಮೇ ಕೊಟ್ಬಿಡುತ್ತೆ. ಮೇಲಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಈ ಥರ ಸ್ಲೋ ಆಗಿ ಹೋಗುತ್ತೆ, ಬೀಳ್ಬೇಕಾದ್ರೆ ಜಾಸ್ತಿ ಫಾಸ್ಟಾಗಿ ಬೀಳುತ್ತೆ. ಸೊ ಹಾಗಂತ ನಾಳೆ ಒಂದು ಬಿಗ್ ಫಾಲ್ ಇರುತ್ತೆ ಅಂತ ನಾನೇನು ಹೇಳ್ತಾ ಇಲ್ಲ. ಸೊ ನನ್ನ ಟಾರ್ಗೆಟ್ ಏನಿದೆ ಈ ಬ್ಲೂ ಕಲರ್ ಲೈನು. ಅಕಸ್ಮಾತ್ ಏನಾದ್ರು ಗ್ಯಾಪ್ ಅಪ್ ಆಯಿತು ಅಂತಂದರೆ ನಿಮ್ಗೊಂದು ಗ್ಯಾಪ್ ಅಪ್ ಆಯಿತು ಅಂತಂದರೆ ನಿಮಗೆ ಈ ವಿಕ್ಗಳು ಒಂದು ಸಪೋರ್ಟ್ ಝೋನ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿಂದನಾರು ರಿವರ್ಸಲ್ ಬರ್ಬೋದು ಅಥವಾ ಈ ಹೈ ಮೇಲಿಂದನಾರು ರಿವರ್ಸಲ್ ಬರ್ಬೋದು. ಸೊ ಬಂದರೆ ಈ ಒಂದು ಮೂವ್ನ ಕ್ಯಾಪ್ಚರ್ ಮಾಡೋಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಇದಿಷ್ಟು ನಾಳೆಯ ನನ್ನ ಪ್ರಿಡಿಕ್ಷನ್. ಎಲ್ರಿಗೂ ಒಳ್ಳೆಯದಾಗಲಿ. ನನ್ನನ್ನು ಫಾಲೋ ಮಾಡ್ತಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.